ಉಸಿರು ಮೂವಿನ ಡೈಲಾಗ್ ರೈಟರ್ ಅಂಡ್ ಲಿರಿಸಿಸ್ಟ್ ಭೈರವ ರಾಮ ಸರ್. ಹಲೋ ಸರ್, ನಮಸ್ತೆ. ಈ ತರ ಒಂದು ಒಳ್ಳೆ ಸಾಂಗ್ಸ್ ನ ಬರೆಯೋಕ್ಕೆ ಏನು ಇನ್ಸ್ಪೈರ್ ಆಗುತ್ತೆ ಸರ್ ನಿಮಗೆ? ಮೇಡಮ್, ಈ ಹಾಡು ಬರೆಯೋದಕ್ಕೆ ನಮಗೆ ಮೇಜರ್ ಆಗಿ ನಮಗೆ ಇನ್ಸ್ಪೈರ್ ಆಗಿದ್ದೆ ಅಲ್ಲಿರುವಂಥ ಕ್ಯಾರೆಕ್ಟರ್. ಸೊ ಈ ಸಿನಿಮಾದಲ್ಲಿ ನಮಗೆ ಎಲ್ಲ ತರಹದ ಹಾಡು ಬರೆಯೋದಕ್ಕೆ ಒಂದು ಅವಕಾಶ ಸಿಕ್ತು. ಬೇಸಿಕಲಿ ಈ ನನ್ನ ಉಸಿರೆ ಅಂತ ಒಂದು ಹಾಡು ಬಂದಾಗ ಅದು ಗಂಡ ಮತ್ತು ಹೆಂಡತಿ ಇಬ್ಬರು ಎಮೋಷನ್ಸ್ ಅಲ್ಲಿರೋದು. ಅಲ್ಲಿ ಯಾವುದೇ ಥರದ ಈ ಲವರ್ಸ್ ಥರದ ಫೀಲಿಂಗ್ ಬರೋಂಗಿಲ್ಲ, ಆಮೇಲೆ ಆ ಪದಗಳು ಬರೋಂಗಿಲ್ಲ ಅಲ್ಲಿ. ಸೊ ನಾವು ಗಂಡ ಹೆಂಡತಿ ಅಂತ ಬಂದಾಗ ಅವರಿಬ್ಬರ ನಡುವೆ ನಡೆಯುವಂಥ ಏನು ಎಮೋಷನ್ಸು, ಆ ಪ್ರೀತಿ ವಾತ್ಸಲ್ಯ ಏನು ಬರುತ್ತೆ ಅದನ್ನ ಇಟ್ಕೊಂಡೇ ಬರಬೇಕಿತ್ತು. ಅದಕ್ಕೊಂದು ನಮ್ಮ ಬೌಂಡ್ರಿ ಇತ್ತು ನಮಗೆ. ಆ ಬೌಂಡ್ರಿ ಹಾಕ್ಕೊಂಡು ನಾವು ಆಮೇಲೆ ಎಲ್ಲೂ ಕೂಡ ಲವ್ ಸಾಂಗ್ ಅಂತ ಕನ್ವೆ ಆಗೋಂಗಿಲ್ಲ. ಅದು ಗಂಡ ಮತ್ತು ಹೆಂಡತಿ ಅದೇ ಥರನೇ ಕನ್ವೆ ಆಗ್ಬೇಕು ಸಾಂಗ್ ಅದು. ಸೊ ಆ ಥರ ಇಟ್ಕೊಂಡು ಅನುಭವ ಅಷ್ಟೇ. ಸರ್, ನೀವೊಂದು ಲಿರಿಕ್ಸ್ ಬರಿಬೇಕಾದ್ರೆ ಟ್ಯೂನ್ನ ಫಸ್ಟ್ ಕೇಳಿಸ್ಕೊಂಡು ಲಿರಿಕ್ಸ್ ಬರೀತೀವಿ ಅಥವಾ ಲಿರಿಕ್ಸ್ ಬದಾದ್ಮೇಲೆ ಮೇಡಮ್, ಎರಡು ಥರನೂ ಮಾಡಿದ್ದುಂಟು. ಅಂದರೆ ಮೊದಲು ಸಾಹಿತ್ಯ ಬರೆದು ಇದರಲ್ಲಿ ನಾವು ಮೊದಲು ಟ್ಯೂನ್ ಕೇಳಿ ಬರ್ತಿದ್ದು. ಫಸ್ಟು ಸಿಚುವೇಶನಿಗೆ ಸಂಗೀತ ನಿರ್ದೇಶಕರು ಅದಕ್ಕೊಂದು ಟ್ಯೂನ್ ಮಾಡ್ತಾರೆ. ಸೊ ಟ್ಯೂನ್ ಮಾಡಿದ್ಮೇಲೆ ಕಳಿಸ್ಕೊಟ್ಟಾಗ ಅದನ್ನು ಕೇಳಿ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ ಇಟ್ಕೊಂಡು ಮ್ಯಾಚ್ ಮಾಡಿ ಬರೆದಿರೋದು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಡನ್ನು ಟ್ಯೂನ್ ಕೇಳಿ ಬರೆದಿರೋದು. ಸರ್, ಈ ಫಿಲ್ಮಲ್ಲಿ ಯಾವ ಸಾಂಗ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಬರೆಯೋಕ್ಕೆ, ಅಥವಾ ವಿಚ್ ಇಸ್ ಯೋರ್ ಫೇವ್ರೆಟ್? ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದು ಅಂದರೆ ಒಂದು ಡ್ಯುಯೆಟ್ ಸಾಂಗ್ ಇದೆ. ಅದು ನಾವು ಲಿರಿಕಲ್ಲಿನೇ ಬೇರೆ ಥರ ಪ್ಯಾಟರ್ನ್ ಟ್ರೈ ಮಾಡಿದ್ದೀವಿ. ಅಂದರೆ ನಾರ್ಮಲ್ ವರ್ಷನ್ ಹೋಗ್ದೇನೆ ಅದು ಸಮಥಿಂಗ್ ಏನೋ ಒಂದು ಟ್ರೈ ಮಾಡಬೇಕು ಅಂತ ಮಾಡಿದ್ದೀವಿ. ಸೊ ಅದರಲ್ಲಿ ಲಿರಿಕಲ್ಲಿ ಅದು ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಅದು. ಸರ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಮ್ಯೂಸಿಕ್ ಡೈರೆಕ್ಟರ್ ಸರ್? ಗಣೇಶ್ ಸರ್ ಒಂದು ಟ್ಯೂನ್ ಕೊಟ್ಟ ಮೇಲೆ ಅವ್ರಿಗೆ ಸಮಾಧಾನ ಇರಲ್ಲ ಅವ್ರಿಗೆ. ಸೊ ನಾನೇನು ಮಾಡಿರ್ತೀನಿ, ಅವ್ರು ಕೊಟ್ಟ ತಕ್ಷಣ ನಾನು ಬರೆದ್ಬಿಟ್ಟಿರ್ತೀನಿ. ಬರೆದು ಇವ್ರಿಗೆ ಡೈರೆಕ್ಟ್ರಿಗೆ ಕಳಿಸ್ಬಿಟ್ಟಿರ್ತೀನಿ. ಮತ್ತೆ ಅವ್ರು ಫೋನ್ ಮಾಡ್ತಾರೆ, ಬರವ ಇದು ಇನ್ನೊಂದು ಬೇರೆ ಐಡಿಯಾ ಬಂದಿದೆ, ಅದು ಬೇಡ ಇದನ್ನು ಯೂಸ್ ಮಾಡೋಣ ಅಂತ. ನಾನು ಅಲ್ಲ ಬಗ್ಬಿಟ್ಟಿರ್ತೀನಿ ಅದಕ್ಕೆ. ಸೊ ಬರೆದಾಗ ಏನಾಗುತ್ತೆ, ಸರಿ ಯಾಕೆ ಓಕೆ ಸರ್ ಆಯಿತು ಅಂದ್ಬಿಟ್ಟು ಮತ್ತೆ ಅದಕ್ಕೆ ಕೂತ್ಕೊಂಡು ಬರೀತೀವಿ. ಆಮೇಲೆ ಕೆಲವು ಟೈಮಲ್ಲಿ ನಿರ್ದೇಶಕರು ಅದನ್ನು ಓಕೆ ಮಾಡಿಬಿಡ್ತಾರೆ. ಬಟ್ ಸಂಗೀತ ನಿರ್ದೇಶಕರಿಗೆ ಇನ್ನೂ ಅದು ಫೀಲ್ ಬಂದಿರಲ್ಲ. ಇಲ್ಲ ಇನ್ನೂ ಟ್ರೈ ಮಾಡೋಣ, ಇಲ್ಲಿ ಇನ್ನೂ ಸ್ವಲ್ಪ ಏನೋ ಮಾಡೋಣ ಪ್ಲೀಸ್ ಅಂತ ಅಂತಾರೆ. ಬಟ್ ನನಗೆ ಅದು ಮೊದಲಿಂದ ಗೊತ್ತಿತ್ತಲ್ವ ಅವ್ರ ಹತ್ರ. ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಅದನ್ನು ಆಮೇಲೆ ಡಿಸ್ಕಸ್ ಮಾಡಿಕೊಂಡು ನಾವು ವರ್ಕ್ ಮಾಡ್ತಾಯಿದ್ವಿ. ಕಂಪ್ಲೀಟ್ ಫಿಲ್ಟರ್ ಮಾಡ್ತಾರೆ, ಇಲ್ಲ ಅದು ಲೈನ್ ಇಲ್ಲ, ಅದು ಅರ್ಥ ಬರುತ್ತೆ ಬಟ್ ಇದು ಟೈಮಿಂಗ್ ನಮಗೆ ಕೊಡಲ್ಲ, ಬೇರೆ ಟ್ರೈ ಮಾಡಿ ಅಂದರೆ ಇವನ್ ಒಂದು ಅಕ್ಷರ ಕೂಡ ಮೀಟ್ರಿಗೆ ಎಕ್ಸ್ಟ್ರಾ ಬಂದ್ರೂ ಅವರು ಕಾಂಪ್ರಮೈಸ್ ಆಗ್ತಾರಲಿಲ್ಲ ಅವರು. ಬಟ್ ಇದರಿಂದ ನಾನು ಕಲ್ತಿದ್ದೇನು ಅಂತಂದರೆ ಎಕ್ಸಾಕ್ಟ್ ಮೀಟ್ರಿಗೆ ಬರೆಯೋದು ಕಲ್ತಿದ್ದು. ರ್ಯಾಂಡಮಾಗಿ ಬರೆಯೋದಕ್ಕಿಂತ ಒಂದು ಟ್ಯೂನ್ ಕೊಟ್ಟಾಗ, ಸನ್ನಿವೇಶ ಕೊಟ್ಟಾಗ ಅದಕ್ಕೆ ತಕ್ಕಂಗೆ ಆ ಟ್ಯೂನ್ ಮೀಟರ್ಗೆ ತಕ್ಕಂಗೆ ನಾವು ಪದ ಪೋಣಿಸೋದು ಕಲ್ತಿದ್ದು ಗಣೇಶ್ ಸರ್ ಕಡೆಯಿಂದ. ಸೊ ಅದು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ. ಸೊ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿ. ಆಮೇಲೆ ರೆಕಾರ್ಡಿಂಗ್ ಟೈಮಲ್ಲೂ ಅಷ್ಟೇ, ಆಮೇಲೆ ಕಂಪೋಸಿಂಗ್ ಟೈಮಲ್ಲೂ ಅಷ್ಟೇ ಎಷ್ಟೋ ಸರಿ ನಾವು ಕೂತ್ಕೊಂಡಾಗಲೇ ಹಾಡು ಬರೆದಿದ್ದೀವಿ. ರೀಸೆಂಟಾಗಿ ಒಂದು ಹಾಡು ಬರೆದ್ವಿ. ಸೊ ಹಾಡು ಹೆಂಗೆ ಅಂತ ಸಿನಿಮಾದಲ್ಲಿ ಪ್ಲಾನಿಂಗೇ ಇರಲಿಲ್ಲ ಹಾಡೋದು. ಮತ್ತು ನಾನು ನಿರ್ದೇಶಕರು ಮತ್ತು ಗಣೇಶ್ ಸರ್ 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟ್ಯೂನ್ ಕಂಪೋಸ್ ಆಯಿತು. ವಿತಿನ್ 10 ನಿಮಿಷಕ್ಕೆ ಹಾಡು ಬರೆದ್ವಿ. ಅಲ್ಲೇ ಅವರು ರಫಾಗಿ ಹಾಡಿದ್ರು, ತುಂಬ ಚೆನ್ನಾಗಿ ಬಂತು ಅದು ಆ್ಯಕ್ಚುಲಿ. ಸೊ ಈ ಥರ ಅಂದರೆ ನಮ್ಮ 3 ಜನದ ಮಧ್ಯೆ ಒಂದು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಅದೇ ಸಾಕ್ಷಿ. 10 ನಿಮಿಷಕ್ಕೆ ಒಂದು ಸಾಂಗ್ ರೆಡಿ ಆಯಿತು ಅನ್ನೋದು. ಸರ್, ದೊಂಗ ಸಾಂಗಲ್ಲಿ ವರ್ಡ್ಸ್ ಎಲ್ಲ ಜಂಬಲ್ ಆದಂಗಿದೆ. ಸೊ ಏನು ಸರ್ ಅದೇನೋ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಅದು ಬಂದಿದ್ದು ನಮಗೆ ಯಾವ ಥರ ಅಂದರೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ಒಬ್ಬ ರಂಜಿತ್ ಅಂತ, ಅವ್ನು ನಮ್ಮ ಚಿತ್ರದುರ್ಗ ಸೈಡ್ ಅವನು. ಸೊ ನಮ್ಮದು ಭಾಷೆ ಸ್ವಲ್ಪ ಚೇಂಜು. ಅಂದರೆ ಹಣ ಹಿಡ್ಕೊ ಅನ್ನೋದಕ್ಕೆ ಹಿಡ್ಕ್ಯ, ಪಡ್ಕ್ಯ, ಕುಕ್ಕ, ಈ ಥರದ್ದೆಲ್ಲ ಲ್ಯಾಂಗ್ವೇಜು ನಮ್ಮದು ಲೋಕಲ್ ಲ್ಯಾಂಗ್ವೇಜು. ಅವನು ಸ್ಪಾಟಲ್ಲಿ ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದ. ಅದು ಯೂಸ್ ಮಾಡ್ತಾ ನಮಗೇನಾಯಿತು, ಸ್ಪಾಟಲ್ಲಿ ಪೂರ್ತಿ ಎಲ್ಲರೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಕೆಲವು ಟೈಮಲ್ಲಿ ಏನು ಮಾಡ್ತಿದ್ವಿ, ಕಾಮಿಡಿ ಮಾಡ್ತಾಯಿದ್ವಿ, ತಮಾಷೆ ಮಾಡ್ತಾಯಿದ್ವಿ. ಏನು ಅಂತಂದರೆ ಮೆಡಿಕಲ್ ಸ್ಟೋರ್ಗೆ ಕಾಯಿ ತೊಗೊಂಬ, ಈ ಥರ ಮಟನ್ ಶಾಪ್ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬ, ಈ ಥರ ಉಲ್ಟಾ ಈ ಥರ ಮಾಡ್ತಾಯಿದ್ವಿ. ಸೊ ಇದನ್ನು ಇಟ್ಕೊಂಡು ನಾವು ಹಾಡಲ್ಲಿ ಯಾಕೆ ಟ್ರೈ ಮಾಡ್ಬೋದು, ಶೂಟಿಂಗ್ ಸ್ಪಾಟಲ್ಲಿ ಏನು ನಡೀತು ನಮಗೆ, ಏನು ನಡೀತಲ್ಲ ಅಲ್ಲಿ ಸನ್ನಿವೇಶದಲ್ಲಿ ಏನು ನಡೀತು, ಕಾಮಿಡಿ ಏನು ನಡೀತು, ಅದನ್ನ ಇಟ್ಕೊಂಡೆ ನಾವು ಯಾಕೆ ಹಾಡಲ್ಲಿ ನಾವು ಸೇರಿಸ್ಬಾರ್ದು ಈ ಹಾಡಲ್ಲಿ ಅಂತ ನಮಗೊಂದು ಐಡಿಯಾ ಬಂತು. ಆ ಐಡಿಯಾ ಬಂದಮೇಲೆ ಇದನ್ನೇ ಉಲ್ಟಾ ಪ್ಯಾಟರ್ನ್, ಅಂದರೆ ಕಾಲಿನಲ್ಲಿ ಕೈಯ ಹಿಡ್ಕ್ಯ, ಹಣೆ ಮೇಲೆ ಹೂ ಮುಡ್ಕ್ಯ, ಮೂಗು ಮೇಲೆ ಗೋಲ್ಡ್ ಸರ ಹಾಕೊಂಬಿಡೋಣ, ಸೈಕಲ್ ಶಾಪಲ್ಲಿ ಎಣ್ಣೆ ತರ್ಸ್ಕೆ, ಸೈಕಲ್ ಗ್ಯಾಪಲ್ಲಿ ಖಾಲಿ ಮಾಡ್ಕೆ, ಭೂಮಿ ಆಕಾಶನ ಪಡ್ಕೊಂಬಿಡೋಣ ಅಂದರೆ ಪಡ್ಕ್ಯ ಅಂದರೆ ಅದು ಪಡ್ಕೋದು. ಇದು ಪಡ್ಕ್ಯ ಅಂದರೆ ಆ ಲ್ಯಾಂಗ್ವೇಜು, ಲೋಕಲ್ ಲ್ಯಾಂಗ್ವೇಜ್.
ಹೇ ಕುಡ್ಕ ನೀ ಸ್ವಲ್ಪ ನೀ ಹಿಡಿಕೆ ಅವಳೇ ಪಡಿಕೆ ಅದೆಲ್ಲ ಕಂಪ್ಲೀಟ್ ಹಿಡಿಕೆ ಪಡಿಕೆ ಕುಡಿಕೆ ಅದೆಲ್ಲ ಕಂಪ್ಲೀಟ್ ಬಂದು ಆ ಸ್ಲ್ಯಾಂಗು. ಅಂದರೆ ನಾವು ಪಾಡಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ ಅದನ್ನ ಇಟ್ಕೊಂಡೇ ಮಾಡಿದ ಸಾಂಗು. ಅಮ್ಮ ಸಾಂಗ್ ಬರೆಯುವಾಗ ಅಂತಂದರೆ ಅಲ್ಲಿ ನಾವು ಎಮೋಷನ್ ಹೇಳಬೇಕಿತ್ತು, ಆಮೇಲೆ ಅಮ್ಮ ಇದ್ದಾಳೆ ಅದನ್ನು ಹೇಳಬೇಕಿತ್ತು, ಅಮ್ಮ ಇಲ್ಲ ಅದನ್ನು ಹೇಳಬೇಕಿತ್ತು. ಅಂದರೆ ಅಟ್ ಎ ಟೈಮ್ ಒಂದೇ ಲೈನಲ್ಲಿ ಇದ್ದಾಳೆ ಇಲ್ಲ ಎರಡೂ ಹೇಳಬೇಕಿತ್ತು. ಅದನ್ನು ಕನ್ವೆ ಮಾಡಬೇಕಿತ್ತು ನಾವು ಆಡಿಯನ್ಸ್ಗೆ. ಅಲ್ಲಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ಬೇಕಾದ್ರೆ ನಮಗೆ ವರ್ಡಿಂಗ್ಸಲ್ಲಿ ಬೇಕದು. ಈಗ ಅಮ್ಮ ಇಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ, ಬಟ್ ಅಮ್ಮ ಇದ್ದಾಳೆ ಅಲ್ಲಿ. ಸೊ ಅಲ್ಲಿ ಅಮ್ಮ ಇದ್ದಾಳೆ ಆ ಪದನೂ ಬರಬೇಕು, ಅಲ್ಲಿ ಅಮ್ಮ ಇಲ್ಲ ಅದು ಬರಬೇಕು. ಸೊ ಥ್ರೋಟ್ ಸಾಂಗ್ ಅದೇ ಥರ ಬರುತ್ತೆ ನಮಗೆ ಬಿಗಿನಿಂಗಿಂದ ಎಂಡ್ವರೆಗೂ. ಸೊ ಅದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಯಾವುದೇ ಕಾರಣಕ್ಕೂ ನನಗೆ ಬೇರೆ ನಾವು ಪ್ರಾಜೆಕ್ಟ್ಗಳು ವರ್ಕ್ ಮಾಡುವಾಗ ಏನಂದರೆ ಒಂದು ಬೌಂಡ್ರಿ ಇರ್ತಾ ಇತ್ತು. ಅಂದರೆ ಇಷ್ಟು ಮಾಡಬೇಕು, ಇಷ್ಟೇ ಬರೀಬೇಕು, ಅದೆಲ್ಲ ಇರ್ತಾ ಇತ್ತು. ಬಟ್ ಇದರಲ್ಲಿ ಯಾವುದೇ ಥರದ್ದು ಇರಲಿಲ್ಲ. ಅವರು ನನಗೆ ನಿರ್ದೇಶಕರು ಮೊದಲೇ ಹೇಳ್ಬಿಟ್ಟಿದ್ರು, ಭೈರವ್ ಅವರ ನಿಮ್ಮದು ಎಕ್ಸ್ಟ್ರೀಮ್ ಏನಿದೆ ಎಲ್ಲ ತೋರಿಸ್ಬಿಡಿ, ನನಗೆ ಯಾವುದೇ ಥರದ ಅಭ್ಯಂತರ ಇಲ್ಲ, ನೀವು ಯಾವ ಥರ ಬಂದರೂ ನನಗೆ ತೊಂದರೆ ಇಲ್ಲ, ನನಗೆ ಗೊತ್ತು ನೀವು ಇದು ಮಾಡ್ತೀರಾ ಕರೆಕ್ಟಾಗಿ, ನಾನು ಅಂದ್ಕೊಂಡಿದ್ದು ಕೊಡ್ತೀರಾ ಅಂತ ಗೊತ್ತು ಅಂತ ಅಂದಾಗ. ಸೊ ನನಗೆ ಆ ಥರದ್ದು ಯಾವುದೇ ಥರದ್ದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ನಾನು ಕಂಪ್ಲೀಟು ಫುಲ್ ಫ್ಲೆಡ್ಜ್ ಆಗಿ ಫ್ರೀಯಾಗಿ ಆರಾಮಾಗಿ ಬರೆದಿರೋವಂಥ ಒಂದು ಪ್ರಾಡಕ್ಟ್ ಇದು. ಸೊ ನನಗೆ ತುಂಬ ಖುಷಿ ಇದೆ. ಯಾಕಂದರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಾಟ್ ಇವನ್ ಲಿರಿಕ್ಸ್ ಮತ್ತು ಡೈಲಾಗ್ಸ್ ಅಂತಲ್ಲ, ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕಂಪ್ಲೀಟ್ ಫ್ರೀಡಮ್ಮಾಗೆ ವರ್ಕ್ ಮಾಡೋದು. ಒಂದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಟೀಮ್, ನಿರ್ಮಾಪಕ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಖುಷಿ ಆಗೋದು ನೆನೆಸ್ಕೊಂಡ್ರೆ ಇವಾಗ. ಸರ್, ನೀವು ಲಿರಿಕ್ಸ್ ಬರಿಬೇಕಾದ್ರೆ ಅಥವಾ ಡೈಲಾಗ್ ಬರಿಬೇಕಾದ್ರೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನೂ ಅದ್ರೊಳಗೆ ತಗೊಂಡು ಬರ್ತೀರಾ ಬರಿಬೇಕಾದ್ರೆ? ಕೆಲವು ಟೈಮ್ ಬಂದಿರೋದು ಉಂಟು. ಅಂದರೆ ಸಿಚುವೇಶನ್ ಏನು ಕೇಳುತ್ತೆ ಯಾಕಂದರೆ ಕೆಲವು ಹಾಡು ಬರೆಯುವಾಗ ನಮ್ಮ ಜೀವನದಲ್ಲೇ ನಡೆದಿರುವಂಥ ಸನ್ನಿವೇಶಗಳು ಇರ್ತವೆ. ಈಗ ಗಂಡ ಹೆಂಡತಿ ಸಾಂಗ್ ಬಂದಾಗ ಆ್ಯಕ್ಚುಲಿ ನಮ್ಮದೇ ಇದೆ, ತನ್ನೂ ಸರಿ ಹಾಡು ಬಂದಾಗ ಇರುತ್ತೆ. ಅದು ನಮ್ಮ ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಅದಾಗಿದೆ. ಎಕ್ಸ್ಪೆಷಲಿ ಉಸಿರು ಸಾಂಗಲ್ಲ ಅದಿದೆ. ಸರ್, ಉಸಿರು ಮೂವಿ ಸೊ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಅಂತ ಅನಿಸ್ತಿದೆ ನಿಮಗೆ? ಉಸಿರು ಅನ್ನೋದು ನನಗೆ ಆ್ಯಕ್ಚುಲಿ ಇಲ್ಲಿಂದ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಮುಂಚೆ ನಾನು ಮಾಡಿದ್ದೀನಿ, ಕೆಲವು ಪ್ರಾಜೆಕ್ಟ್ ಮಾಡಿದ್ದೀನಿ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ನಾನು ಹೇಳಬೇಕು ಅಂತಂದರೆ ಇಲ್ಲಿಂದ ನನ್ನ ಜರ್ನಿ ಶುರು ಆಗ್ತಾ ಇದೆ. ಭೈರವರಾಮ ಆಗಿ ಇಲ್ಲಿಂದ ಉಸಿರು ನನಗೆ ಬರ್ತಾ ಇದೆ ಅಂತ ಅಂದ್ಕೊಂಡೆ. ಅಂದರೆ ಸಿನಿಮಾಗೆ ಬರಬೇಕು ಅಂತ ನನಗೇನು ಆಸೆ ಇರಲಿಲ್ಲ, ಬಟ್ ಬರವಣಿಗೆ ಮೊದಲಿಂದ ಇತ್ತು, ಬರೀತಾ ಇದ್ದೆ. ಎಲ್ಲೊಂದು ಕಡೆ ಕಾಲೇಜಿಗೆ ಬಂದಮೇಲೆ ಈ ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸು ಸಿನಿಮಾ ಅಂತ ಯಾವಾಗ ಶುರುವಾಯಿತು, ಅವಾಗ ಬುಕ್ಕಲ್ಲಿ ಬ್ಯಾಕ್ ಸೈಡಲ್ಲಿ ಕವನಗಳು ಬರೆಯೋದು ಆವಾಗ ಶುರು ಮಾಡ್ಕೊಂಡಾಗ ಅದು ಕೆಲವ್ರಿಗೆ ಕೊಡೋದು, ಕೆಲವ್ರಿಗೆ ಇಷ್ಟ ಆಗ್ತದೆ. ನೋಟ್ಸ್ಗಳು ಇಸ್ಕೊಂಡಾಗ ಕೊಟ್ಟಾಗ ನನಗೆ ಇಷ್ಟ ಆಗ್ತಾಯಿತ್ತು. ಹೌದು, ಅದೆಲ್ಲ ಆದಾಗ ತುಂಬ ಜನ ಹೇಳ್ತಾರೆ ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂತ. ಸಿನಿಮಾಗೆ ಟ್ರೈ ಮಾಡ್ಬೋದಲ್ಲ ನೀನು, ಯಾಕೆ ಮಾಡಲ್ಲ ಅಂತ ಕೇಳಿದಾಗ ನನಗೆ ಲಿಂಕ್ ಇಲ್ಲ, ಆಮೇಲೆ ಯಾವ ಥರ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ PUC ನಾನು ಬೆಂಗಳೂರಿಗೆ ಬಂದೆ ಕಾಲೇಜಿಗೆ. ಅದೇ ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ಹೇಳಿದ್ದು ಹಾಲುನ ಅಂತ ಆ ಥರ ಆಗೋಯಿತು. ಸಿನಿಮಾ ಹತ್ರ ಆಯಿತು, ಸ್ಟುಡಿಯೋ ಪಕ್ಕನೇ ನಮ್ಮ ಕಾಲೇಜ್ ಇತ್ತು. ಗೊತ್ತಿಲ್ಲ ಅದು ಯಾವ ಥರ ಏನಾಯಿತು ಅಂತ, ಬಟ್ ಫೈನಲಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸರ್, ಎನಿ ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸಿಗೆ ಅಬೌಟ್ ಉಸಿರು ಮೂವಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ದೇಶಕರು ಪನೇಮ್ ಪ್ರಭಾಕರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರು ಲಕ್ಷ್ಮೀ ಹರೀಶ್ ಮೇಡಮ್ ಆಗಿರ್ಬೋದು, ಮತ್ತು ಹರೀಶ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಎಲ್ಲ ವಿಭಾಗದಲ್ಲೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಸಪೋರ್ಟಿವ್ ಆಗಿದ್ದರು. ತುಂಬ ಖುಷಿಯಾಗುತ್ತೆ ಇಂಥ ಟೀಮಲ್ಲಿ ಕೆಲಸ ಮಾಡೋದಕ್ಕೆ. ಬಟ್ ನಾನು ಕೂಡ ಇದರಲ್ಲಿ ಒಬ್ಬ ಆಗಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಸೊ ದಯವಿಟ್ಟು ಎಲ್ಲರೂ ಉಸಿರು ಸಿನಿಮಾನ ಬಂದು ನೋಡಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು.